ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಜೆ ಸ್ಟಡಿ ಸರ್ಕಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳ ವಿಕಸನ ಮತ್ತು ಬೋಧನಾ ಶಾಸ್ತ್ರದ ಕುರಿತು 30 MCQsನ ಕಲಿಯೋಣ. ಆಗಲೇ ಪಾರ್ಟ್ 1 ಅಪ್ಲೋಡ್ ಆಗಿದೆ ಚಾನಲಲ್ಲಿ, ನೀವು ಅದನ್ನು ಸಹ ನೋಡ್ಬೋದು. ನೀವು ಯಾವುದೇ ರೀತಿಯ ಶಿಕ್ಷಕ ಅರ್ಹತಾ ಪರೀಕ್ಷೆ ಬರಿತಾ ಇದ್ದರೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. CTET ಆಗಿರ್ಬೋದು, KTET ಆಗಿರ್ಬೋದು, ಎಲ್ಲ ರೀತಿಯ ಶಿಕ್ಷಕ ಅರ್ಹ ಪರೀಕ್ಷೆಗಳಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಲಿದೆ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಇಂದಿನ ಮೊದಲನೇ ಪ್ರಶ್ನೆ, ಬುದ್ಧಿಶಕ್ತಿ ಸೂಚ್ಯಂಕವನ್ನು ಕಂಡುಹಿಡಿಯುವ ಸರಿಯಾದ ಸೂತ್ರ ಯಾವುದು? ಇದ್ರ ಉತ್ತರ ಆಪ್ಷನ್ ಸಿ, ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ಕಾಲಾನುಕ್ರಮ ವಯಸ್ಸು ಇಂಟು 100 ಆಗಿರುತ್ತೆ. ಎರಡನೇ ಪ್ರಶ್ನೆ, ಎರಿಕ್ ಎರಿಕ್ಸನ್ ಅವರ ಪ್ರಕಾರ ಗುರುತಿನ ಗೊಂದಲ ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ ಯಾವ ಹಂತದಲ್ಲಿ ಕಂಡುಬರುತ್ತೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕಿಶೋರಾವಸ್ಥೆ, ಅಡೋಲಸೆನ್ಸ್ ಅಂತ ಹೇಳ್ತೀವಿ ಇದನ್ನು. ಕಿಶೋರಾವಸ್ಥೆ ಈ ಹಂತದಲ್ಲಿ ಹದಿಹರಿಯದವರು ನಾನು ಯಾರು ಎಂಬ ಹುಡುಕಾಟದಲ್ಲಿರುತ್ತಾರೆ. ಇದನ್ನೇ ನಾವು ಐಡೆಂಟಿಟಿ ಕನ್ಫ್ಯೂಷನ್ ಅಥವಾ ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳ್ತೀವಿ. ಮೂರನೇ ಪ್ರಶ್ನೆ, ಪರಿಸರ ಅಧ್ಯಯನ EVS ಬೋಧನೆಯಲ್ಲಿ ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ಷೇತ್ರ ಭೇಟಿ, ಫೀಲ್ಡ್ ಟ್ರಿಪ್. ಕ್ಷೇತ್ರ ಭೇಟಿ ಮಕ್ಕಳು ಪ್ರಕೃತಿಯನ್ನು ನೇರವಾಗಿ ನೋಡಿ ಕಲಿಯುವುದು ಹೆಚ್ಚು ಪರಿಣಾಮಕಾರಿ. ಹಾಗಾಗಿ ಇಲ್ಲಿ ಫೀಲ್ಡ್ ಟ್ರಿಪ್ನ ನಾವು ಕಂಡಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಡೈರೆಕ್ಟಾಗಿ ನೋಡಿಬಿಟ್ಟು ಈಸಿಯಾಗಿ ಅವರು ಅದನ್ನು ನೆನ್ಪಿಟ್ಕೊಳ್ತಾರೆ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ನಾಲ್ಕನೇ ಪ್ರಶ್ನೆ, ಕೊಲ್ಹರ್ ಅವರ ಒಳನೋಟ ಕಲಿಕೆ ಇನ್ಸೈಟ್ಫುಲ್ ಲರ್ನಿಂಗ್ ಪ್ರಯೋಗದಲ್ಲಿ ಬಳಸಿದ ಪ್ರಾಣಿ ಯಾವುದು? ಇದ್ರ ಉತ್ತರ ಆಪ್ಷನ್ ಡಿ, ಚಿಂಪಾಂಜಿ. ಸುಲ್ತಾನ್ ಎಂಬ ಚಿಂಪಾಂಜಿಯ ಮೇಲೆ ಇವರು ಈ ಪ್ರಯೋಗನ ಮಾಡಿರ್ತಾರೆ. ಐದನೇ ಪ್ರಶ್ನೆ, ಸ್ವಯಂ ಕೇಂದ್ರಿತ ಚಿಂತನೆ ಈಗೋಸೆಂಟ್ರಿಕ್ ಥಿಂಕಿಂಗ್ ಜೀನ್ ಪಿಯಾಜೆ ಅವರ ಯಾವ ಹಂತದ ಪ್ರಮುಖ ಲಕ್ಷಣ? ಇದ್ರ ಉತ್ತರ ಆಪ್ಷನ್ ಬಿ, ಕಾರ್ಯಪೂರ್ವ ಹಂತ, ಪ್ರೀ ಆಪರೇಷನಲ್ ಆಗಿರುತ್ತೆ. ಇಲ್ಲಿ ಮಗು ಜಗತ್ತನ್ನು ಕೇವಲ ತನ್ನ ದೃಷ್ಟಿಕೋನದಿಂದ ಮಾತ್ರ ನೋಡ್ತಿರುತ್ತೆ. ಈ ಈಗೋಸೆಂಟ್ರಿಕ್ ಬಿಹೇವಿಯರನ್ನು ನಾವು 2 ರಿಂದ 7 ವರ್ಷದ ಮಕ್ಕಳಲ್ಲಿ ನೋಡ್ಬೋದು. ಅವರು ಏನೇ ವಸ್ತಾಗಿರ್ಬೋದು, ಏನನ್ನೇ ಆಗಿರ್ಬೋದು, ಯಾರ ಜೊತೆಗೂ ಶೇರ್ ಮಾಡಲ್ಲ. ತಮ್ಮ ತಾಯಿನ ಬಿಟ್ಟು ಬೇರೆ ಯಾರಲ್ಲಿ ಅವರು ಶೇರ್ ಮಾಡೋಕ್ಕೆ ಇಚ್ಛಿಸಲ್ಲ. ಹಾಗಾಗಿ ಪಿಯಾಜೆ ಅವರು ಇದನ್ನು ಈಗೋಸೆಂಟ್ರಿಕ್ ಥಿಂಕಿಂಗ್ ಅಂತ ಹೇಳ್ತಾರೆ. ಆರನೇ ಪ್ರಶ್ನೆ, ಕಲಿಕೆಯಲ್ಲಿ ಪೂರಕ ಬಲವರ್ತನೆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಎಂದರೆ ಏನು? ಇದ್ರ ಉತ್ತರ ಆಪ್ಷನ್ ಬಿ, ಬಹುಮಾನ ಅಥವಾ ಹೊಗಳಿಕೆ ನೀಡುವುದು. ಇದು ಮಗುವಿನ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಪೂರಕ ಬಲವರ್ಧನೆ ಅಥವಾ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ನ ನಾವು ಮುಖ್ಯವಾಗಿ 6 ರಿಂದ 12 ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ನೋಡ್ಬೋದು. ಏಳನೇ ಪ್ರಶ್ನೆ, ಮಕ್ಕಳು ವಯಸ್ಕರಿಗಿಂತ ಭಿನ್ನವಾಗಿ ಯೋಚಿಸುತ್ತಾರೆ ಆದರೆ ಕಡಿಮೆ ಅಲ್ಲ ಎಂದು ಹೇಳಿದವರು ಯಾರು? ಇದ್ರ ಉತ್ತರ ಆಪ್ಷನ್ ಬಿ, ಜೀನ್ ಪಿಯಾಜೆ. ಮಕ್ಕಳ ಚಿಂತನೆಯು ಗುಣಾತ್ಮಕವಾಗಿ ಭಿನ್ನವಾಗಿರುತ್ತದೆ ಎಂದು ಇವರು ಪ್ರತಿಪಾದಿಸಿರ್ತಾರೆ. 8ನೇ ಪ್ರಶ್ನೆ, ಶಿಕ್ಷಣದಲ್ಲಿ ಸ್ಕ್ಯಾಫೋಲ್ಡಿಂಗ್ ಎಂದರೆ ಏನು? ಇದ್ರ ಉತ್ತರ ಆಪ್ಷನ್ ಬಿ, ಕಲಿಕೆಯಲ್ಲಿ ನೀಡುವ ತಾತ್ಕಾಲಿಕ ಬೆಂಬಲ. ಇದು ವೈಗಾಟ್ಸ್ಕಿ ಅವರ ಸಿದ್ಧಾಂತದ ಭಾಗವಾಗಿದೆ. 9ನೇ ಪ್ರಶ್ನೆ, ಕಾರ್ಯಪ್ರಸೂತ ಅನುಬಂಧನ ಆಪರೆಂಟ್ ಕಂಡೀಷನಿಂಗ್ ಸಿದ್ಧಾಂತದ ಪ್ರತಿಪಾದಕರು ಯಾರು? ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ, BF ಸ್ಕಿನ್ನರ್. ಇವರು ಇಲಿ ಮತ್ತು ಪಾರಿವಾಳಗಳ ಮೇಲೆ ಈ ಪ್ರಯೋಗನ ಮಾಡಿ ಈ ಒಂದು ಸಿದ್ಧಾಂತನ ಪ್ರತಿಪಾದಿಸಿರ್ತಾರೆ. 10ನೇ ಪ್ರಶ್ನೆ, ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣ ಯಾವುದು? ಇದ್ರ ಉತ್ತರ ಆಪ್ಷನ್ ಬಿ, ವಿಕೇಂದ್ರೀಕೃತ ಚಿಂತನೆ ಡೈವರ್ಜೆಂಟ್ ಥಿಂಕಿಂಗ್. ಈ ಸೃಜನಶೀಲ ಮಕ್ಕಳು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ಪರಿಸ್ಥಿತಿ ಆಗಿರ್ಬೋದು, ಅವರ ಮುಂದೆ ಇಟ್ಟಾಗ ಅವರು ಬಹು ಆಯಾಮಗಳಲ್ಲಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇದನ್ನು ನಾವು ಡೈವರ್ಜೆಂಟ್ ಥಿಂಕಿಂಗ್ ಅಂತ ಹೇಳ್ತೀವಿ. 11ನೇ ಪ್ರಶ್ನೆ, ಎಲ್ಕಿಂಡ್ ಅವರ ಪ್ರಕಾರ ಹದಿಹರಿಯದವರಲ್ಲಿ ಕಂಡುಬರುವ ಕಾಲ್ಪನಿಕ ಪ್ರೇಕ್ಷಕರು ಇಮ್ಯಾಜಿನರಿ ಆಡಿಯನ್ಸ್ ಎಂದರೆ?
ಇದ್ರ ಉತ್ತರ ಆಪ್ಷನ್ ಬಿ, ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ ಎಂಬ ಭ್ರಮೆ. ಇದು ಕಿಶೋರಾವಸ್ಥೆಯಲ್ಲಿ ಒಂದು ಮಾನಸಿಕ ಸ್ಥಿತಿ ಆಗಿರುತ್ತೆ. ಕಿಶೋರಾವಸ್ಥೆ ಅಂದರೆ ಟೀನೇಜ್ ಇಯರ್ಸಲ್ಲಿ, ಅಡೋಲಸೆನ್ಸಲ್ಲಿ ಈ ಒಂದು ಮಾನಸಿಕ ಸ್ಥಿತಿನ ನಾವು ನೋಡ್ಬೋದು. 12ನೇ ಪ್ರಶ್ನೆ, ಆನುವಂಶೀಯತೆ ಮತ್ತು ಪರಿಸರ ಇವು ಕಲಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಇದ್ರ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಎರಡು ಪರಸ್ಪರ ಪೂರಕವಾಗಿ ಪ್ರಭಾವ ಬೀರುತ್ತೆ. 13ನೇ ಪ್ರಶ್ನೆ, ಮೈಕ್ರೋ ಟೀಚಿಂಗ್ನ ಒಂದು ಚಕ್ರದ ಅವಧಿ ಎಷ್ಟು ನಿಮಿಷ? ಇದ್ರ ಉತ್ತರ ಆಪ್ಷನ್ ಸಿ 36 ನಿಮಿಷ. ಬೋಧನೆ 6, ಹಿಮ್ಮಾಯಿತಿ 6 ನಿಮಿಷ, ಮರುಯೋಜನೆ 12 ನಿಮಿಷ, ಮರುಬೋಧನೆ 6 ನಿಮಿಷ, ಮರು ಹಿಮ್ಮಾಯಿತಿ 6 ನಿಮಿಷ ಆಗಿರುತ್ತೆ. ಸೊ ಟೋಟಲ್ 36 ನಿಮಿಷ ಇದು ಮೈಕ್ರೋ ಟೀಚಿಂಗ್ನ ಒಟ್ಟು ಸಮಯ ಆಗಿರುತ್ತೆ. 14ನೇ ಪ್ರಶ್ನೆ, ವಿಕಾಸವು ಡೆವಲಪ್ಮೆಂಟ್ ಎಲ್ಲಿಂದ ಎಲ್ಲಿಗೆ ಸಾಗುತ್ತೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಸಾಮಾನ್ಯದಿಂದ ನಿರ್ದಿಷ್ಟದತ್ತ. ಉದಾಹರಣೆಗೆ ಮೊದಲು ಮಗು ಊಟ ಮಾಡೋದನ್ನ ಕಲಿಯುವಾಗ ಫುಲ್ ಕೈನ ಯೂಸ್ ಮಾಡುತ್ತೆ. ಆಮೇಲೆ ಬರ್ಬರ್ತಾ ಅದು ಬೆರಳುಗಳಿಂದ ಮಾತ್ರ ಊಟ ಮಾಡೋದನ್ನ ಕಲಿಯುತ್ತೆ. ಇದನ್ನೇ ಸಾಮಾನ್ಯದಿಂದ ನಿರ್ದಿಷ್ಟದತ್ತ ಅಂತ ಕರೆಯಲಾಗುತ್ತೆ. 15ನೇ ಪ್ರಶ್ನೆ, ಡಿಸ್ಲೆಕ್ಸಿಯಾ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿದೆ? ಇದು ಆಪ್ಷನ್ ಬಿ ಆಗಿರುತ್ತೆ. ಓದುವುದಕ್ಕೆ ಸಂಬಂಧಿಸಿದ ತೊಂದರೆ ಆಗಿರುತ್ತೆ. ಅಕ್ಷರಗಳನ್ನು ಗುರುತಿಸಲು ತೊಂದರೆ ಆಗುತ್ತೆ ಈ ಒಂದು ಡಿಸಾರ್ಡರ್ನಲ್ಲಿ. 16ನೇ ಪ್ರಶ್ನೆ, ಮಾಂಟೆಸರಿ ಪದ್ಧತಿಯಲ್ಲಿ ಕಲಿಕಾ ಸಾಮಗ್ರಿಗಳ ಉದ್ದೇಶವೇನು? ಇದ್ರ ಉತ್ತರ ಆಪ್ಷನ್ ಬಿ, ಇಂದ್ರಿಯಗಳ ತರಬೇತಿ ನೀಡಲು. 17ನೇ ಪ್ರಶ್ನೆ, ಕಲಿಕಾ ವರ್ಗಾವಣೆ ಎಂದರೆ ಏನು? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಹಿಂದಿನ ಕಲಿಕೆಯು ಹೊಸ ಕಲಿಕೆಯ ಮೇಲೆ ಪ್ರಭಾವ ಬೀರುವುದು. 18ನೇ ಪ್ರಶ್ನೆ, ಶಿಕ್ಷಕರು ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವುದರ ಮುಖ್ಯ ಉದ್ದೇಶ ಏನು? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಮಕ್ಕಳಲ್ಲಿ ಕುತೂಹಲ ಮತ್ತು ಚಿಂತನೆ ಮೂಡಿಸಲು. 19ನೇ ಪ್ರಶ್ನೆ, ಬ್ಲೂಮ್ಸ್ ವರ್ಗೀಕರಣದ ಜ್ಞಾನಾತ್ಮಕ ವಲಯದ ಅತ್ಯುನ್ನತ ಹಂತ ಯಾವುದು? ಈ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಮೌಲ್ಯಮಾಪನ ಅಥವಾ ಸೃಜನೆ. ಇದು ಅತ್ಯಂತ ಉನ್ನತ ಮಟ್ಟದ ಚಿಂತನೆ ಆಗಿರುತ್ತೆ. ಇಲ್ಲಿ ನೋಡಿ, ಬ್ಲೂಮ್ಸ್ ಟೆಕ್ಸಾನಮಿಯಲ್ಲಿ ಮೊದಲಿಗೆ ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಎವ್ಯಾಲ್ಯುವೇಟ್, ದೆನ್ ಕ್ರಿಯೇಟ್. ಲಾಸ್ಟಿಗೆ ಮಕ್ಕಳು ಯಾವಾಗ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಒರ್ಜಿನಲ್ ಆಗಿರೋ ತಮ್ಮ ಐಡಿಯಾನ ಅವರು ಕ್ರಿಯೇಟ್ ಮಾಡ್ತಾರೆ, ಆವಾಗ ಅದು ಒಂದು ಹೈಯೆಸ್ಟ್ ಉನ್ನತವಾದ ಸ್ಟೇಜ್ ಆಗಿರುತ್ತೆ. 20ನೇ ಪ್ರಶ್ನೆ, ಅನುಗಮನ ವಿಧಾನ ಇಂಡಕ್ಟಿವ್ ಮೆಥಡ್ ಎಂದರೆ? ಇದ್ರ ಉತ್ತರ ಆಪ್ಷನ್ ಬಿ, ಉದಾಹರಣೆಗಳಿಂದ ನಿಯಮದತ್ತ. ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್. ಇಂಡಕ್ಟಿವ್ ಅಂದರೆ ಮೊದಲಿಗೆ ನಾವು ಸಾಕಷ್ಟು ಉದಾಹರಣೆಗಳನ್ನು ಮಕ್ಕಳಿಗೆ ಪ್ರೊವೈಡ್ ಮಾಡಿ ನಂತರ ನಿಯಮಗಳನ್ನು ಎಕ್ಸ್ಪ್ಲೇನ್ ಮಾಡೋದಾಗಿರುತ್ತೆ. ಡಿಡಕ್ಟಿವ್ ಮೆಥಡ್ ಅಂದರೆ ಮೊದಲೇ ನಿಯಮನ ನಾವು ಹೇಳಿಬಿಡ್ತೀವಿ. ಎಕ್ಸಾಂಪಲ್ ಆಗಿ ಹೇಳೋದಾದರೆ ಮ್ಯಾಥ್ಸಲ್ಲೆಲ್ಲ ನಾವು ಮೊದಲಿಗೆ ಅವರಿಗೆ ಫಾರ್ಮುಲಾಸ್ನೆಲ್ಲ ಕೊಟ್ಬಿಟ್ಟು ಆಮೇಲೆ ಉದಾಹರಣೆಗಳನ್ನು ಆ ಫಾರ್ಮುಲಾ ಮೇಲೆ ಬೇಸ್ಡ್ ಆಗಿರೋ ಅನೇಕ ಕ್ವಶನ್ಗಳನ್ನೆಲ್ಲ ಉದಾಹರಣೆಯ ರೂಪದಲ್ಲಿ ಅವರಿಗೆ ಕೊಟ್ಟು ಅವರಿಗೆ ಹೇಳ್ಕೊಡ್ತೀವಿ. ಇದನ್ನು ಡಿಡಕ್ಟಿವ್ ಮೆಥಡ್ ಅಂತಾರೆ. ಮೊದಲಿಗೆ ನಾವು ಉದಾಹರಣೆಗಳನ್ನು ನೀಡಿದರೆ ಅದನ್ನು ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ತಾರೆ. ಇದು ವೈಜ್ಞಾನಿಕ ಕಲಿಕೆಗೆ ಸೂಕ್ತವಾದ ಮತ್ತು ಮಕ್ಕಳಿಗೂ ಬೇಗನೆ ಅರ್ಥವಾಗೋ ಒಂದು ಮೆಥಡ್ ಆಗಿರುತ್ತೆ. 21ನೇ ಪ್ರಶ್ನೆ, ವಿಶೇಷ ಅಗತ್ಯವಿರುವ ಮಕ್ಕಳು ಎಂದರೆ ಯಾರು? ಇದ್ರ ಉತ್ತರ ಆಪ್ಷನ್ ಸಿ, ಸವಾಲುಗಳನ್ನು ಎದುರಿಸುತ್ತಿರುವ ಮಕ್ಕಳು. ಲೈಕ್ ಟ್ರೈಬಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೋಷಲಿ ಡಿಸ್ಅಡ್ವಾಂಟೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಇವ್ರನ್ನ ನಾವು ವಿಶೇಷ ಅಗತ್ಯ ಇರುವ ಮಕ್ಕಳು ಅಂತ ಕರಿತೀವಿ. 22ನೇ ಪ್ರಶ್ನೆ, ಭಾಷಾ ಸಂವಾದನ ಸಾಧನ LAD ಪರಿಕಲ್ಪನೆಯನ್ನು ನೀಡಿದವರು ಯಾರು? ಇದ್ರ ಉತ್ತರ ಆಪ್ಷನ್ ಸಿ, ನೋಮ್ ಚೋಮ್ಸ್ಕಿ. ಭಾಷೆ ಕಲಿಯುವ ಸಾಮರ್ಥ್ಯ ಜನ್ಮಜಾತ ಎಂದು ಇವರು ಹೇಳಿರ್ತಾರೆ. ಮುಂದಿನ ಪ್ರಶ್ನೆ, 23ನೇ ಪ್ರಶ್ನೆ, ಕಲಿಕೆಯ ಮೇಲೆ ಪರಿಸರ ಪ್ರಭಾವಕ್ಕೆ ಉತ್ತಮ ಉದಾಹರಣೆ ಯಾವುದು? ಇದ್ರ ಉತ್ತರ ಆಪ್ಷನ್ ಸಿ, ಮಗುವಿನ ಭಾಷೆ ಮತ್ತು ಸಂಸ್ಕೃತಿ. ಇವು ಮಗು ಬೆಳೆಯುವ ಪರಿಸರದಿಂದ ಬರುತ್ತೆ. 24ನೇ ಪ್ರಶ್ನೆ, ಸಮುದಾಯದ ದತ್ತ ಶಾಲೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು? ಇದ್ರ ಉತ್ತರ ಆಪ್ಷನ್ ಬಿ, ಶಾಲೆಯ
ಅಭಿವೃದ್ಧಿಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆ. 25ನೇ ಪ್ರಶ್ನೆ, ಗಾರ್ಡ್ನರ್ ಅವರ ಪ್ರಕಾರ ಅಂತರ್ವ್ಯಕ್ತೀಯ ಬುದ್ಧಿಶಕ್ತಿ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಎಂದರೆ? ಇದ್ರ ಉತ್ತರ ಆಪ್ಷನ್ ಬಿ, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಇನ್ನೊಂದು ಬಂದ್ಬಿಟ್ಟು ಅಂತರ್ವ್ಯಕ್ತೀಯ ಆಗಿರುತ್ತೆ, ಇಂಟ್ರಾಪರ್ಸ್ನಲ್ ಅಂದರೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಇಂಟ್ರಾಪರ್ಸ್ನಲ್ ಅಂತೀವಿ. ಬೇರೆಯವರ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್ ಅಂತ ಹೇಳಲಾಗುತ್ತೆ. 26ನೇ ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣವು ಯಾವ ಭಾಷೆಯಲ್ಲಿರಬೇಕು? ಇದ್ರ ಉತ್ತರ ಆಪ್ಷನ್ ಸಿ, ಮಾತೃಭಾಷೆಯಲ್ಲಿ. ಇದು ಮಗುವಿನ ಸುಲಭ ಕಲಿಕೆಗೆ ಸಹಾಯ ಮಾಡುತ್ತೆ. 27ನೇ ಪ್ರಶ್ನೆ, ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಬೆಳೆಯಲು ಯಾವುದು ಅತ್ಯಗತ್ಯ? ಇದ್ರ ಉತ್ತರ ಆಪ್ಷನ್ ಬಿ, ಸಮಸ್ಯೆ ಪರಿಹರಿಸುವ ಚಟುವಟಿಕೆಗಳು. 28ನೇ ಪ್ರಶ್ನೆ, ಆತ್ಮಗೌರವ ಸೆಲ್ಫ್ ಎಸ್ಟೀಮ್ ಎನ್ನುವುದು ಯಾವ ರೀತಿಯ ಪ್ರೇರಣೆ? ಇದ್ರ ಉತ್ತರ ಆಪ್ಷನ್ ಬಿ, ಆಂತರಿಕ ಪ್ರೇರಣೆ. ಇದು ವ್ಯಕ್ತಿಯ ಒಳಗಿನಿಂದ ಬರುವಂಥದ್ದಾಗಿರುತ್ತೆ. 29ನೇ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಗಳ ಪೋರ್ಟ್ಫೋಲಿಯೋ ಅನ್ನು ಏಕೆ ನಿರ್ವಹಿಸ್ತಾರೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ವಿದ್ಯಾರ್ಥಿಯ ಪ್ರಗತಿಯನ್ನು ಹಂತ ಹಂತವಾಗಿ ದಾಖಲಿಸಲು. ಪೋರ್ಟ್ಫೋಲಿಯೋದಲ್ಲಿ ಮಗುವಿನ ರಿಪೋರ್ಟ್ ಕಾರ್ಡ್ ಆಗಿರ್ಬೋದು, ಅಸೈನ್ಮೆಂಟ್ಸ್, ಟೆಸ್ಟ್ ಪೇಪರ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೊಂದು ಅನೆಡಾಕ್ಟಲ್ ರೆಕಾರ್ಡ್ ಅಂತ ಹೇಳ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಮಗುವಿನ ಕುರಿತು ಒಂದು ವಿಶೇಷವಾದ ಇನ್ಸಿಡೆಂಟ್ ಆ ಮಗುವಿನ ಜೀವನದಲ್ಲಿ ನಡೆದಿರೋದನ್ನ ಅದರಲ್ಲಿ ರೆಕಾರ್ಡ್ ಮಾಡಲಾಗಿರುತ್ತೆ. ಅದನ್ನು ಅನೆಡಾಕ್ಟಲ್ ರೆಕಾರ್ಡ್ ಅಂತಾರೆ. ಸೊ 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ನಲಿಕಲಿ ಪದ್ಧತಿಯು ಕರ್ನಾಟಕದ ಪ್ರಾಥಮಿಕ ಶಾಲೆಗಳಲ್ಲಿ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಆಟ ಮತ್ತು ಚಟುವಟಿಕೆ ಆಧಾರಿತ ಕಲಿಕೆ. ಸೊ ಸ್ನೇಹಿತರೆ, ಇವತ್ತಿನ ಈ 30 MCQsಗಳ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮಗೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.